ಹಾಯ್ ಎವ್ರಿವನ್. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ದು ಪ್ರಾಬ್ಲಮ್ ಮಾಡಿಸ್ತಾ ಇರೋದು 10 ಮಾರ್ಕ್ಸ್ಗೆ. ಫಸ್ಟು ಫಾರ್ಮ್ಯಾಟ್ ಕಲ್ತಿಲ್ಲ ಅಂದರೆ ಕಲೀರಿ, ಫಸ್ಟ್ ವೀಡಿಯೋ ನೋಡಿ, ಇಲ್ಲದ್ರೆ ಸುಮ್ಮನೆ ಏನು ಅರ್ಥ ಆಗೋಲ್ಲ. ಫಸ್ಟ್ ಆ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬನ್ನಿ ಇದಕ್ಕೆ. ಈಗ ಫಸ್ಟು ಪ್ರಾಬ್ಲಮ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಕ್ಕೂ. ನಿಮಗೆ ಫಾರ್ಮ್ಯಾಟ್ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಾ ಆನ್ಸರ್ ಅಂತ, ಆಯಿತಾ. ಫಸ್ಟ್, ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಇನ್ ಡೆಲ್ಲಿ ಬಟ್ ರಿಸೀವ್ಡ್ ಇನ್ USA. ಅಂದರೆ ಒಂದು ಪ್ರಾಪರ್ಟಿ ಐತೆ, ಡೆಲ್ಲಿಲಿ ಮಾರಿ ಅದರಿಂದ ನೀವು ಲಾಭ ಇನ್ಕಮ್ ಬಂದೈತೆ, ಆಯಿತಾ. ರಿಸೀವ್ ಮಾಡ್ತಾ ಇರೋದು USA. ನೀವು ಇದಕ್ಕೆ ಫಸ್ಟು ಈಗ ಇನ್ಕಮ್ ಇಂಡಿಯಾದಲ್ಲಿ ಬರ್ತಿರ್ತಾನೆ, ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಇನ್ ಡೆಲ್ಲಿ ಅಷ್ಟೇ. ಡೆಲ್ಲಿಲಿ ಬರ್ತಾ ಇರೋದು ಇನ್ಕಮ್, ಅದು ಅಂದರೆ ಡೆಲ್ಲಿಲಿ ಒಂದು ಪ್ರಾಪರ್ಟಿ ಐತೆ, ಅದನ್ನು ಮಾರಿದ್ದೀರಾ, ಇನ್ಕಮ್ ಅಲ್ಲಿಂದ ಬರ್ತೈತೆ. ಸೊ 3 ಜನಕ್ಕೂ ಟ್ಯಾಕ್ಸಬಲ್, ಆಯಿತಾ. 3 ಲಕ್ಷಕ್ಕೂ 1,25,000 ಬರೀಬೇಕು. ಇಂಡಿಯಾದಲ್ಲಿ ಇನ್ಕಮ್ ಬತ್ತೈತೆ ಅಂತ ಅಂದರೆ ಸಾಕು, ಮುಂದೆ ಕ್ವಶನೇ ಓದಕ್ಕೆ ಹೋಗಬೇಡಿ ನೀವು. ಈಗ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಇನ್ ಡೆಲ್ಲಿ ಅಷ್ಟೇ, ಆಯಿತಾ. ಎಲ್ಲರೂ ರಿಸೀವ್ ಮಾಡಲಿ, ಅವನು 3 ಜನಕ್ಕೂ ಟ್ಯಾಕ್ಸಬಲ್. ಈಗ 3 ಜನಕ್ಕೆ ಬರೀ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಫ್ರಮ್ ಆ್ಯನ್ ಇಂಡಿಯನ್ ಕಂಪನಿ. ನೋಡಿ, ಇಷ್ಟು ಓದಿದ್ರೆ ಸಾಕು. ಅಂದರೆ ನೀವು ಯಾವುದೋ ಒಂದು ಇಂಡಿಯನ್ ಕಂಪನಿ ಡೆಪಾಸಿಟ್ ಮಾಡಿದ್ದೀರಾ, ಅದು ನಿಮಗೆ ಬಡ್ಡಿ ಕೊಡ್ತೈತೆ, ಆಯಿತಾ. ಮುಂದೆ ಏನೈತೆ ನಮಗೆ ಬೇಡ, ಎಲ್ಲರೂ ರಿಸೀವ್ ಮಾಡಲಿ, ನಮ್ಗೆ ಓದಂಗೆ ಇಲ್ಲ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಫ್ರಮ್ ಎನ್ ಇಂಡಿಯನ್ ಕಂಪನಿ ಅಂತ ಅಲ್ಲೇ ಕ್ವಶನ್ ಅರ್ಧದಲ್ಲೇ ಗೊತ್ತಾಯ್ತದೆ. 25,000 ಇದೆ, 3 ಜನಕ್ಕೂ 25,000 ಪೇ ಮಾಡಬೇಕು ಅವರು. ಈ ಕಡೆ ನೋಡಿ, ಈ ಕಡೆ ಇನ್ಕಮ್ ಸೈಡಲ್ಲಿ ಕ್ವಶನಲ್ಲಿ ಏನಿರುತ್ತೆ ಅದೇ. ಅಲ್ಲಿ ಕ್ವಶನಲ್ಲಿ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಇನ್ ಡೆಲ್ಲಿ ಬಟ್ ರಿಸೀವ್ಡ್ ಇನ್ USA ಇದೆ. ನಾನು ಶಾರ್ಟಾಗಿ ಕ್ಯಾಪಿಟಲ್ ಗೇನ್ ಫ್ರಮ್ ಸೇಲ್ ಆಫ್ ಪ್ರಾಪರ್ಟಿ, ಎಲ್ಲಿ ರಿಸೀವ್ ಮಾಡ್ತಾ ಇರೋದು ಎಲ್ಲಿ ಬರ್ತಾ ಇರೋದು ಅಂತ ಬರ್ದಿಲ್ಲ, ಆಯಿತಾ. ಆ ಥರ ಒಂದು ಲೈನಲ್ಲಿ ಬ್ರೀಫಾಗಿ ಬರೀರಿ ಅಷ್ಟೇ. ನೆಕ್ಸ್ಟ್, ಗಿಫ್ಟ್ ರಿಸೀವ್ಡ್ ಫ್ರಮ್ ಹಿಸ್ ಪೇರೆಂಟ್ಸ್. ಅಂದರೆ ಈಗ ನಿಮ್ಮ ಅಪ್ಪ ಅಮ್ಮಂತೂ ದುಡ್ಡು ಗಿಫ್ಟ್ ಕೊಟ್ಟವ್ರೆ, ಎಷ್ಟು? 16,000ದಷ್ಟು, ಆಯಿತಾ. ಎಷ್ಟೇ ಕೊಡಲಿ ಅವರು, ಎಷ್ಟೇ ಕೋಟಿ ಕೊಡಲಿ, ನಮ್ಮ ಪೇರೆಂಟ್ಸು, ನಮ್ಮ ರಿಲೇಟಿವ್ಸ್, ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಫ್ರೆಂಡ್ಸ್ ಕೊಟ್ಟರೆ ಬರೀ 50,000 ಗಂಟೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ಅದ್ರ ಮೇಲೆ ಕಟ್ಟಬೇಕು. ಸೊ ಈಗ 3ಕ್ಕೂ ಎಕ್ಸೆಂಪ್ಟೆಡ್ ಇದು. ಅಂದರೆ ನಮ್ಮ ರಿಲೇಟಿವ್ ಅಲ್ವಾ, ನಮ್ಮ ಪೇರೆಂಟ್ ಅಂದರೆ ನಮ್ಮ ಸಂಬಂಧಿಕರು, ಅದು ಇನ್ನೇನು, ಅದಕ್ಕೆ ಅವ್ರಿಗೆ 3ಕ್ಕೂ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್, ಇಂಟ್ರೆಸ್ಟ್ ಪೇಯಬಲ್ ಬೈ ಕರ್ನಾಟಕ ಗೌರ್ಮೆಂಟ್. ಅಂದರೆ ಕರ್ನಾಟಕ ಗೌರ್ಮೆಂಟ್ ನಮಗೆ, ನಾವೇನೋ ಬಾಂಡ್ಸ್ ತಗೊಂಡಿದ್ದೀವೋ ಅಥವಾ ಅವ್ರ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀವೋ ಅದಕ್ಕೆ ಬಡ್ಡಿ ಕೊಡ್ತವ್ರೆ ಅಷ್ಟೇ. ರಿಸೀವ್ಡ್ ಇನ್ UK ನಮಗೆ ಬೇಡ. ಇಂಟ್ರೆಸ್ಟ್ ಪೇಯಬಲ್ ಬೈ ಕರ್ನಾಟಕ ಗೌರ್ಮೆಂಟ್, ಕರ್ನಾಟಕ ಎಲ್ಲಿರೋದು ಇಂಡಿಯಾದಲ್ಲಿ, 1 ಲ್ಯಾಕ್. ಸೊ 3 ಜನಕ್ಕೂ 1 ಲ್ಯಾಕ್ ಕೊಡಿ, 3 ಜನಕ್ಕೂ 1 ಲ್ಯಾಕ್ ಕೊಟ್ಟಿದ್ದೀವಿ. ಇಂಟ್ರೆಸ್ಟ್ ಪೇಯಬಲ್ ಬೈ ಕರ್ನಾಟಕ ಗೌರ್ಮೆಂಟ್. ನೆಕ್ಸ್ಟ್ ಕ್ವಶನ್ನ ಸರಿಯಾಗಿ ನೋಡ್ಕೊಳ್ಳಿ. ಪ್ರಾಫಿಟ್ ಫಾರ್ ದ ಇಯರ್ 2019-20 ಆಫ್ ಎ ಬಿಸ್ನೆಸ್ ಇನ್ ಜಪಾನ್. ಅಂದರೆ 2019-20ಲಿ ನಿಮ್ಮದು ಪ್ರಾಫಿಟ್ ಬಂದಿದೆ ಜಪಾನಲ್ಲಿ ನಿಮ್ಮದು ಬಿಸ್ನೆಸ್ಸು ಏನೋ ಇದೆ, ಅದರಲ್ಲಿ ಪ್ರಾಫಿಟ್ ಬಂದಿರೋ 2019-20ಲಿ. ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು 2020-21. ಅಂದರೆ ಈಗ ನಾವು 21-22 ಮಾಡ್ತಾ ಇರೋದು, 2021ಗೆ ಇಂಡಿಯಾಕ್ಕೆ ಈ ವರ್ಷ ಪ್ರಾಫಿಟ್ ಬಂದಿದ್ದು 2019-20ಲಿ. ಈ ವರ್ಷ ಅದನ್ನೇ ಇಂಡಿಯಾಗೆ ತಗೊಬಂದಿದ್ದು. ನಾವೀಗ 21-22 ಟ್ಯಾಕ್ಸ್ ಕಟ್ಟಬೇಡ್ದ ಅನ್ನೋದೀಗ ನಾವು ಬರಿಬೇಕು. ನಾಟ್ ಟ್ಯಾಕ್ಸ್ಡ್ ಅರ್ಲಿಯರ್, ಹೋದ ವರ್ಷನೇ ಟ್ಯಾಕ್ಸ್ ಕಟ್ಟಿಸ್ಕೊಂಡಿಲ್ಲ ಅವರು, ಈ ವರ್ಷ ಕಟ್ಟಿಸ್ಕೊತಾರ ಇಲ್ಲ ಅಷ್ಟೇ. ಅದಕ್ಕೆ ನಾಟ್ ಟ್ಯಾಕ್ಸಬಲ್. ಅಂದರೆ ಇದು ಪಾಸ್ಟ್, ಇದು ಯಾವುದರ ಅಂಡರಲ್ಲಿ ಬರುತ್ತೆ ಅಂದರೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ಫಾರ್ಮೆಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಈ 3 ವರ್ಷದ ಹಿಂದೆ ಇದು ಪ್ರಾಫಿಟ್ಟು, 2 ವರ್ಷದ ಹಿಂದೆ ಪ್ರಾಫಿಟ್ಟು, ಆಯಿತಾ. ಹೋದ ವರ್ಷ ತಂದಿದ್ದೀವಿ, ಈ ವರ್ಷ ಟ್ಯಾಕ್ಸ್ ಕಟ್ಟಂಗಿಲ್ವ ಅಂತ. ಹಿಂದಿನ ವರ್ಷನೇ ಕಟ್ಟಿಸಿಲ್ಲ ಅವರು ನಮ್ಮ ಕೈಲಿ ಟ್ಯಾಕ್ಸು. ಸೊ ಈ ವರ್ಷ ಯಾಕೆ ಕಟ್ಟಿಸ್ತಾರೆ? ನಾಟ್ ಟ್ಯಾಕ್ಸಿಬಲ್. 3ಕ್ಕೂ ನಾಟ್ ಟ್ಯಾಕ್ಸಬಲ್ ಬರೀರಿ. ನೆಕ್ಸ್ಟ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿ ಅಂದರೆ ಲೋಕಲ್ ಕಂಪನಿ, ಇಂಡಿಯನ್ ಕಂಪನಿ ಅಂತ ಅರ್ಥ. ಫಾರ್ಮೇಟಲ್ಲಿ ಹೇಳಿದ್ದೀವಿ, ಇಂಡಿಯನ್ ಕಂಪನಿ ಅಂದರೆ ಡಿವಿಡೆಂಡ್ ಪೇ ಮಾಡ್ತಾ ಇದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ 12,000 ಬರೆಯೋಂಗಿಲ್ಲ, ನಾಟ್ ಟ್ಯಾಕ್ಸಬಲ್ ಅಂತಲೇ ಬರೀಬೇಕು. ನೆಕ್ಸ್ಟು 3ಕ್ಕೂ ನಾಟ್ ಟ್ಯಾಕ್ಸಬಲ್ ಬರೆದಿದ್ದೀವಿ, ಆಯಿತಾ. ಈ ಇನ್ಕಮ್ ಸೈಡ್ ಸುಮಾರಾಗಿ ಒಂದು ಲೈಟಾಗಿ ಒಂದು ಲೈನಲ್ಲಿ ಆಗಷ್ಟು ಬರೀರಿ ಅಷ್ಟೇ, ಫುಲ್ಲಲ್ಲಿ ಇರೋದನ್ನೇ ಬರ್ಕೊಂಡು ಕೂತ್ಕೋಬೇಡಿ, ಆಯಿತಾ. ನೆಕ್ಸ್ಟ್ ನೋಡಿ, ಇನ್ಕಮ್ ಫ್ರಮ್ ಎ ಬಿಸ್ನೆಸ್ ಇನ್ ಬೆಂಗಳೂರು. ಅಂದರೆ ಈ ಬೆಂಗಳೂರಲ್ಲಿ ಏನೋ ಬಿಸ್ನೆಸ್ ಇದೆ, ಅದರಿಂದ ಇನ್ಕಮ್ ಬರ್ತೈತೆ. ಮುಂದೆ ನಮ್ಮ ಕ್ವಶನ್ ಓದೋದೇ ಬೇಡ, ಕಂಟ್ರೋಲ್ ಎಲ್ಲಾರ ಮಾಡ್ಕೊಳ್ಳಿ. ಆಮೇಲೆ ಈ ಕ್ವಶನ್ಗೂ ಮತ್ತು ಇನ್ನೊಂದು ಕ್ವಶನ್ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬೆಂಗಳೂರು ಕಂಟ್ರೋಲ್ ಫ್ರಮ್ ನೇಪಾಳ್.
ಆಯಿತಾ. ಅಂದರೆ ಇನ್ಕಮ್ ಬರ್ತಾ ಇರೋದು ಇಂಡಿಯಾದಲ್ಲಿ ತಾನೇ, ಮೂರಕ್ಕೂ ಟ್ಯಾಕ್ಸೇಬಲ್. ಆದರೆ ಒಂದೊಂದ್ಸತಿ ಉಲ್ಟಾ ಕ್ವಶನ್ ಕೊಡ್ತಾನೆ, ಆಯಿತಾ. ಈಗ ಕಂಟ್ರೋಲ್ ಮಾಡ್ತಾರೆ ನೇಪಾಳಲ್ಲಿ, ಅದೇ ನೇಪಾಳಲ್ಲಿ ಬಿಸ್ನೆಸ್ ಇದ್ದು ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ರೆ ಬರೀ ಸ್ಟಾರ್ಟಿಂಗ್ ಇಬ್ಬರಿಗೆ ಮಾತ್ರ ಟ್ಯಾಕ್ಸಬಲ್ ಇರುತ್ತೆ, ಆಯಿತಾ. ಇಷ್ಟನ್ನ ಈಗ ಈ ಕ್ವಶನ್ ಗೊತ್ತಾಯ್ತು ತಾನೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬೆಂಗಳೂರಿಂದ ಬರ್ತಾ ಇರೋದು ಇನ್ಕಮ್ ಮೂರಕ್ಕೂ ಟ್ಯಾಕ್ಸಬಲ್, ಆಯಿತಾ. ಕಂಟ್ರೋಲ್ ಎಲ್ಲಾರ ಮಾಡಲಿ, ಅವರು ಅಮೇರಿಕಾದಿಂದನಾರ ಮಾಡಲಿ, ಯು ಎಸ್ ಎಯಿಂದ, ಆಸ್ಟ್ರೇಲಿಯಾದಿಂದನಾರ ಮಾಡಲಿ. ಅದೇ ಈಗ ಇನ್ಕಮ್ ಬರ್ತಾ ಇರೋದು ಪಾಕಿಸ್ತಾನ ಅಥವಾ ನೇಪಾಳ, ಕಂಟ್ರೋಲ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಅಂದಾಗ ಬರೀ ಸ್ಟಾರ್ಟಿಂಗ್ ಇಬ್ಬರಿಗೆ ಮಾತ್ರ ಟ್ಯಾಕ್ಸಬಲ್. ಈಗ ಈ ಸಿಚುವೇಷನಲ್ಲಿ, ಪ್ರೆಸೆಂಟ್ ಸಿಚುವೇಷನಲ್ಲಿ ಇನ್ಕಮ್ ಫ್ರಮ್ ಎ ಬಿಸ್ನೆಸ್ ಇನ್ ಬೆಂಗಳೂರು ಅಂದಾಗ 3 ಜನಕ್ಕೂ ಟ್ಯಾಕ್ಸಬಲ್. 3 ಜನಕ್ಕೂ 2,85,2,85 ಬರೀಬೇಕು. 3 ಜನಕ್ಕೂ 2,85,000 ಬರ್ತೀವಿ. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬೆಂಗಳೂರು, ಅಷ್ಟೇ ಸಿಂಪಲ್ ಅಮೌಂಟಿಂದ ಬರ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಪ್ಯಾರಿಸ್. ಇಲ್ಲಿ ನೋಡಿ, ಇನ್ಕಮ್ ಬರ್ತಾ ಇರೋದು ಪ್ಯಾರಿಸಲ್ಲಿ ಅಂತ ಕೊಟ್ಟವ್ರೆ, ರಿಸೀವ್ ಮಾಡ್ತಾ ಇರೋದು ಎಲ್ಲಿ ಅಂತ ಕೊಟ್ಟಿಲ್ಲ. ಹಿಂಗಂದಾಗ ರಿಸೀವ್ ಮಾಡ್ತಾ ಇರೋದು ಪ್ಯಾರಿಸಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಇನ್ಕಮ್ ಬರ್ತಾ ಇರೋದುವೇ ಔಟ್ಸೈಡ್ ಇಂಡಿಯಾ, ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ. ಸೊ ಸ್ಟಾರ್ಟಿಂಗ್ ಯಾರಿಗೆ ಟ್ಯಾಕ್ಸಬಲ್ ನೋಡಿ, ನಿಮಗೆ ಗೊತ್ತಾಗಿರ್ಬೇಕು ಇಷ್ಟೊತ್ತಲ್ಲಿ ಮಾಡೋಷ್ಟಲ್ಲಿ. ಅಂದರೆ ಇನ್ಕಮ್ ರಿಸೀವ್ಡ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬರೀ ಒಬ್ಬನಿಗೆ ಮಾತ್ರ ಟ್ಯಾಕ್ಸಬಲ್ ಮೊದಲಿಗೆ, ನೆಕ್ಸ್ಟ್ ಇಬ್ಬರಿಗೆ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ. ಬಿಸ್ನೆಸ್ಸಲ್ಲಿ ದುಡ್ಡು ಶ್ರೀಲಂಕಾದಲ್ಲಿ ಬಿಸ್ನೆಸ್ಸಿಂದ ದುಡ್ಡು ಬರ್ತೈತೆ, ಆಯಿತಾ. ಎಲ್ಲಿ ರಿಸೀವ್ ಮಾಡ್ತಾರೆ ಅಂತ ಕೊಟ್ಟಿಲ್ಲ. ಸೊ ಸೇಮ್ ಅಬೌವ್ ಸಿಚುವೇಶನ್ನೇ, ಈ ಸಿಚುವೇಶನ್ನೇ ಇಲ್ಲವೇ. ಇನ್ಕಮ್ ಅರ್ನ್ ಮಾಡ್ತಾ ಇರೋದು ಬೇರೆ ದೇಶದಲ್ಲಿ, ರಿಸೀವ್ ಮಾಡ್ತಾ ಇರೋದು ಬೇರೆ ದೇಶದಲ್ಲಿ, ಸೇಮ್. ಇದಕ್ಕೂ ಮೊದಲನೇದು ಮಾತ್ರ ಫುಲ್ ಕೊಡಬೇಕು, 1 lakh ಬರ್ತೀವಿ, ಇನ್ನಿಬ್ಬರಿಗೆ ನಾಟ್ ಟ್ಯಾಕ್ಸ್. ಇದು ಸ್ವಲ್ಪ ಆಟ ಇದ್ದಂಗೆ, ಸುಮ್ಮನೆ ರೂಲ್ಸ್ ಹೆಂಗೆ ಅಂತ ತಿಳ್ಕೋಬೇಕು ಅಷ್ಟೆ. ಇನ್ಕಮ್ ಅರ್ನ್ಡ್ ಇನ್ ಇಂಗ್ಲೆಂಡ್, ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಇನ್ಕಮ್ ಅರ್ನ್ ಮಾಡ್ತಾ ಇರೋದು ಇಂಗ್ಲೆಂಡಲ್ಲಿ, ರಿಸೀವ್ ಮಾಡ್ತಾ ಇರೋದಲ್ಲಿ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ರಿಸೀವ್ ಮಾಡಿ, ಎಲ್ಲಾರ ಅರ್ನ್ ಮಾಡಲಿ, ರಿಸೀವ್ ಇಂಡಿಯಾದಲ್ಲಿ ತಾನೇ ಮಾಡ್ತಾ ಇರೋದು. 3 ಜನಕ್ಕೂ ಟ್ಯಾಕ್ಸ್ ಕಟ್ಟಿ, 3 ಜನಕ್ಕೂ 2 lakh ಬರೀಬೇಕು. ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದೀವಿ, ಸೊ 3 ಜನಕ್ಕೂ ಟ್ಯಾಕ್ಸ್ ಕಟ್ಟಿಸ್ತೀವಿ. ನೆಕ್ಸ್ಟ್ ಇನ್ಕಮ್ ರಿಸೀವ್ಡ್ ಇನ್ ಸ್ಟೇಟ್ ಆಫ್ ಪಂಜಾಬ್. ಪಂಜಾಬಲ್ಲಿ ದುಡ್ಡು ಇಸ್ಕೊತಾ ಇದ್ದೀವಿ, ಪಂಜಾಬ್ ಎಲ್ಲಿರೋದು ಇಂಡಿಯಾದಲ್ಲಿ. ಸೊ ಮೇಲ್ಗಡೆ ಸಿಚುವೇಶನ್ನೇ. ಇನ್ಕಮ್ ಎಲ್ಲಿ ಸಂಪಾದಿಸಿರೋದು ಅಂತ ಕೊಟ್ಟಿಲ್ಲ, ಎಲ್ಲಿ ಬರ್ತಾ ಇರೋದು ಇನ್ಕಮ್ ಅಂತ ಕೊಟ್ಟಿಲ್ಲ, ರಿಸೀವ್ ಮಾಡ್ತಾರೆ ಪಂಜಾಬಲ್ಲಿ. ನೀನು ಎಲ್ಲಾರ ಸಂಪಾದಿಸಿರೋ ನಮಗೇನು, ಇಂಡಿಯಾದಲ್ಲಿ ತಾನೇ ಇರೋದು, ಪಂಜಾಬ್ ರಿಸೀವ್ ಮಾಡ್ತಿದ್ಯಲ್ವಾ, 3ಕ್ಕೂ ಟ್ಯಾಕ್ಸ್ ಕಟ್ಟು, 20,000 3 ಜನಕ್ಕೂ ಬರೀರಿ. ಇಂಡಿಯಾದಲ್ಲಿ ಅರ್ನ್ ಮಾಡ್ತಾ ಇದ್ರು ಕಟ್ಟಬೇಕು, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ರು 3 ಜನಕ್ಕೂ ಕಣ್ಣು ಮುಚ್ಕೊಂಡು ಹಾಕಿ, ಆಯಿತಾ. ನೆಕ್ಸ್ಟ್ ಕ್ವಶನ್ ಸರಿಯಾಗಿ ನೋಡಿ. ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ನಿಮ್ಮ ವ್ಯವಸಾಯ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಷ್ಟಾರ ಕೋಟಿ ಬರಲಿ ಟ್ಯಾಕ್ಸ್ ಕಟ್ಟಂಗಿಲ್ಲ, ನಾಟ್ ಟ್ಯಾಕ್ಸೇಬಲ್ 3ಕ್ಕೂ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಸಿಂಗಾಪುರ್, 1,20,000. ಇದನ್ನು ಹೆಂಗೆ ಕನ್ಸಿಡರ್ ಮಾಡಬೇಕಂದ್ರೆ, ಬೇರೆ ದೇಶದ ಅಗ್ರಿಕಲ್ಚರ್ ಅಲ್ವಾ, ಅಗ್ರಿಕಲ್ಚರ್ ಇನ್ಕಮ್ ಅಲ್ವಾ, ಸೇಮ್ ಈ ಸಿಚುವೇಶನಲ್ಲಿ ಏನಂತ ತಗೊಂಡ್ರಿ, ಸೇಮ್ ಅದೇ ಥರ ಇದನ್ನು ಟ್ರೀಟ್ ಮಾಡಬೇಕು. ಅಗ್ರಿಕಲ್ಚರ್ ಇನ್ಕಮ್ ಇನ್ ಸಿಂಗಾಪುರ್ದೆ, ಆಯಿತಾ. ಬರೀ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಅದಕ್ಕೆ ನಾಟ್ ಟ್ಯಾಕ್ಸೇಬಲ್. ಬೇರೆ ದೇಶದ ಫಾರಿನ್ ಕಂಟ್ರೀಸ್ ಅಗ್ರಿಕಲ್ಚರಲ್ ಇನ್ಕಮ್ ಆದರೆ ಮಾಮೂಲಿ ಇನ್ಕಮ್ ಆಗಿ ಒಂದು ಬಿಸ್ನೆಸ್ ಮಾಡಿ ಹೆಂಗೆ ಇನ್ಕಮ್ ಬರ್ತದೆ, ಸೇಮ್ ಅದೇ ಥರ ಕನ್ಸಿಡರ್ ಮಾಡಬೇಕು. ಈಗ ಈ ಸಿಚುವೇಶನಲ್ಲಿ ಏನು ಮಾಡಿದ್ರಿ, ಇವೆರಡು ಸಿಚುವೇಶನಲ್ಲಿ ಸೇಮ್ ಇದೇ ಥರ ಅದಕ್ಕೂ ಮಾಡಬೇಕು. ಈ ಸಿಚುವೇಶನಲ್ಲಿ ಬರೀ ಮೊದಲನೇವನಿಗೆ ಟ್ಯಾಕ್ಸ್ ಕಟ್ಟಬೇಕು, ಇನ್ನಿಬ್ಬರಿಗೆ ನಾಟ್ ಟ್ಯಾಕ್ಸೇಬಲ್, ಆಯಿತಾ. ಸಾರಿ ಮೊದಲನೇಗೆ ಮಾತ್ರ ಫುಲ್ ಟ್ಯಾಕ್ಸ್ ಕಟ್ತೀವಿ, ಇನ್ನಿಬ್ಬರಿಗೆ ನಾಟ್ ಟ್ಯಾಕ್ಸೇಬಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸೇಲ್ ಆಫ್ ಹೌಸ್ ಇನ್ ಇಂಡಿಯಾ 50,000. ಇಂಡಿಯಾದಲ್ಲಿ ಇರೋ ಒಂದು ಮನೆನ ಮಾರಿದ್ದೀವಿ, ಅದರಿಂದ ಬಂದೈತೆ ಇನ್ಕಮ್ಮು. ಸೊ 3 ಜನಕ್ಕೂ ಟ್ಯಾಕ್ಸ್ ಫುಲ್ 50,000 ಬರೀರಿ. ಅಷ್ಟೇ, ಇನ್ಕಮ್ ಫ್ರಮ್ ಸೇಲ್ ಆಫ್ ಹೌಸ್ ಇನ್ ಇಂಡಿಯಾ. ಈಗ ಇವಂದು ಫುಲ್ ಟೋಟಲ್ ಮಾಡಿ, ಇವಂದು ಫುಲ್ ಟೋಟಲ್ ಮಾಡಿ, ಇವ್ರದ್ದು ಫುಲ್ ಟೋಟಲ್ ಮಾಡಿ. ಇವಂದು ಫುಲ್ ಟೋಟಲ್ ಮಾಡಿದಾಗ 10,35,000 ಬರುತ್ತೆ.
ಈ ಕಡೆ ಫುಲ್ ಟೋಟಲ್ ಮಾಡಿದಾಗ 8,05,000 ಬರುತ್ತೆ, ಈ ಕಡೆ 8,05,000 ಬರುತ್ತೆ. ಅಷ್ಟೇ ಪ್ರಾಬ್ಲಮ್. ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಮಾಡಬೇಕು, ಆಯಿತಾ? ಅಷ್ಟೇ ಪ್ರಾಬ್ಲಮ್.